ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ಗೆ ಈಗ ಮತ್ತೊಂದು ಸಾಕ್ಷಿ ಲಭ್ಯವಾದಂತೆ ಕಾಣಿಸ್ತಿದೆ. ಮನೆ ಹಂಚಿಕೆ ಕುರಿತು ಹಣಕಾಸು ವಿಚಾರದ ಒಂದು ವಿಡಿಯೋ ಲಭ್ಯವಾಗಿದೆ. ಈಗಾಗಲೇ ಬಿಆರ್ ಪಾಟೀಲ್ ಅವರು ಇದೇ ರೀತಿಯಾಗಿ ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ ಆಡಿಯೋಗೆ ಮತ್ತೊಂದು ವಿಡಿಯೋ ಈಗ ಸಾಕ್ಷ್ಯ ರೂಪದಲ್ಲಿ ಸಿಕ್ಕಿದೆ. ಆಳಂದ ಕ್ಷೇತ್ರದಲ್ಲಿ ಮನೆ ಹಂಚಿಕೆ ಬಗ್ಗೆ ಹಣಕಾಸು ವಿಚಾರದ ಒಂದು ವಿಡಿಯೋ ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. ಪಾಟೀಲ್ ಹೇಳಿದ್ದಂತ ದಂಗಾಪುರ ಪಂಚಾಯಿತಿ ಸಭೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಡಿಯೋ ಬೆನ್ನಲ್ಲೇ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಬಟ್ಟರ್ಕಿ ಗ್ರಾಮದಲ್ಲಿ ನಡೆದಂತ ಸಭೆಯ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಿದೆ. ಹಣ ಪಡೆದು ಮನೆ ಲಿಸ್ಟ್ ಮಾಡಿದ್ದೀರಿ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿರುವಂತ ವಿಡಿಯೋ ಇದು. ಈ ಸಂದರ್ಭದಲ್ಲಿ ಮನೆಗಾಗಿ 10,000 ಕೊಟ್ಟ ಬಗ್ಗೆ ವ್ಯಕ್ತಿಯೊಬ್ಬ ಮಾತಾಡಿದ್ದಾರೆ. ಅದನ್ನೇ ನೀವು ಗಮನಿಸಬಹುದು ಈ ವಿಡಿಯೋದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಬಿಆರ್ ಪಾಟೀಲ್ ಅವರು ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಆಡಿಯೋ ಏನು ವೈರಲ್ ಆಗ್ತಾ ಇದೆ, ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಈ ವಿಡಿಯೋ ಸಾಕ್ಷಿ ಆಗುತ್ತಾ ಅಂತ? ಕಳೆದ 3 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತ ಬಿಆರ್ ಪಾಟೀಲ್ ಅವರು ಏನು ಒಂದು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಕೂಡ ಅದು ತಮ್ಮದೇ ಧ್ವನಿ ಅನ್ನುವಂಥದ್ದನ್ನ ಅಧಿಕೃತವಾಗಿ ಒಪ್ಕೊಂಡಿದ್ರು. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿ ಅವರು ಮುಂದಾಗಿದ್ರು. ಮುಖ್ಯಮಂತ್ರಿಗಳು ಕೆಲವು ಕಾರ್ಯಕ್ರಮಗಳು ಸಭೆಗಳ ಹಿನ್ನೆಲೆಯಲ್ಲಿ ಬಿಆರ್ ಪಾಟೀಲ್ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿರಲಿಲ್ಲ. ತದನಂತರದಲ್ಲಿ ರಾಯಚೂರಿನಲ್ಲಿ ಭೇಟಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಆರ್ ಪಾಟೀಲ್ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿದ್ರು. ಬಿಆರ್ ಪಾಟೀಲ್ ಅವರು ಕೂಡ ಇವತ್ತು ಗುಲ್ಬರ್ಗದಲ್ಲಿ ಮಾತನಾಡಿದ್ದಾರೆ. ಆಡಿಯೋ ವೈರಲ್ ಬಗ್ಗೆ ನಾನು ಆಡಿಯೋ ವೈರಲ್ ಮಾಡುವಂತಹ ಪ್ರಯತ್ನ ನನಗೆ ಬರೋದಿಲ್ಲ, ನನ್ಗೆ ಆ ರೀತಿಯಾದಂತಹ ಜ್ಞಾನ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಧ್ವನಿಯ ಬಗ್ಗೆ ಈಗ ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ. ಇದರ ನಡುವೆ ಇದೀಗ ಮತ್ತೊಂದು 2 ವಿಡಿಯೋ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಬಿಆರ್ ಪಾಟೀಲ್ ಅವರು ಏನು ಆರೋಪವನ್ನ ಮಾಡಿದ್ರು, ಸುಮಾರು 5 ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಪತ್ರವನ್ನ ಕೊಟ್ರೆ ವಸತಿ ಇಲಾಖೆಗೆ ನಮ್ಗೆ ಮನೆಗಳು ಬೇಕು, 2,000 ಮನೆಗಳು ಬೇಕು ಅಂತೇಳಿ ನಾನು ಪತ್ರವನ್ನ ಕೊಟ್ರೆ ಆ ಪತ್ರಕ್ಕೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನ ವಸತಿ ಇಲಾಖೆಯಲ್ಲಿ ಕೊಡೋದಿಲ್ಲ. ಹಾಗಾಗಿ ನಾನು ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರ ಜೊತೆ ಮಾತನಾಡಿದ್ದೆ. ಅದರ ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಅದು ಹೇಗಾಯ್ತು ನನಗೆ ಗೊತ್ತಿಲ್ಲ, ಆದ್ರೆ ಅದರಲ್ಲಿರುವಂತದ್ದು ಸತ್ಯ, ನಾನ್ ಕೇಳಿರೋದು ಕೂಡ ಸತ್ಯ ಅನ್ನುವಂತ ಮಾತನ್ನ ಅವರು ಅಧಿಕೃತವಾಗಿ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರಕವಾದಂತ ಸಾಕ್ಷ್ಯಗಳು ಈ 2 ದೃಶ್ಯಗಳಲ್ಲಿ ಕಂಡು ಬಂದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ದಂಗಾಪುರ, ಕಡಗಂಚಿ, ಇತ್ತಲಕೆರೂರು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ಆಗಿದೆ. ಮನೆಗಳನ್ನ ಬೇಕಾದ್ರೆ ಹಣವನ್ನ ಕೊಟ್ಟು ಮನೆಗಳನ್ನ ಪಡ್ಕೊಳ್ಬೇಕಾಗತ್ತೆ. ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಣವನ್ನ ಪಡೆದು ಫಲಾನುಭವಿಗಳಿಂದ ಈ ರೀತಿಯಾಗಿ ಮನೆಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಈಗ ದಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಬಟ್ಟರ್ಕಿ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಯುತ್ತೆ ಈ ಮನೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಅಲ್ಲಿ ಸಾಕಷ್ಟು
ಆ ಗ್ರಾಮದ ಜನರು ಮತ್ತೆ ಗ್ರಾಮ ಸಭೆ ಮಾಡ್ತಾ ಇದ್ದಂತಹ ಹಿರಿಯರ ನಡುವೆ ಘರ್ಷಣೆಗಳಾಗತ್ತೆ. ನೀವು ದುಡ್ಡಿಸ್ಕೊಂಡು ಆ ಮನೆಗಳನ್ನ ಅಲಾಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅಲ್ಲಿ ಸ್ಥಳೀಯರು ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಆಗ ಘರ್ಷಣೆ ಆಗತ್ತೆ, ಮಾತಿಗೆ ಮಾತು ಕೂಡ ಬೆಳೆಯುತ್ತೆ. ಆ ಸಂದರ್ಭದಲ್ಲೇ ಆ ಓರ್ವ ವ್ಯಕ್ತಿ ನಾನು 10,000 ರೂಪಾಯಿಯನ್ನ ಮನೆ ಪಡೆಯೋದಕ್ಕೆ ಕೊಟ್ಟಿದ್ದೆ ಅನ್ನುವಂತ ಮಾತನ್ನ ಈಗ ಆ ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಎಲ್ಲೋ ಒಂದು ಕಡೆ ಆರೋಪ ಏನ್ ಮಾಡಿದ್ರು ಬಿ ಆರ್ ಪಾಟೀಲ್, ಅದಕ್ಕೆ ಪೂರಕವಾದಂತ ಸಾಕ್ಷಿ ಇದರಲ್ಲಿ ಲಭ್ಯ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಡ್ಯಾಮೇಜ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. ಗ್ರಾಮ ಪಂಚಾಯತಿ ಮೆಂಬರ್ಸ್